ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಐಎಸ್ ಯಾದವಾಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಏರ್ಪಡಿಸಿರುವ ದಕ್ಷಿಣ ಭಾರತದ ಅಂತರ ವಿಶ್ವವಿದ್ಯಾಲಯಗಳ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಶಾಸಕ ಅಶೋಕ್ ಪಟ್ಟಣ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಸುದ್ದಿಗಾರರ ಜೊತೆ ಮಾತನಾಡಿದರು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಅಶೋಕ್ ಪಟ್ಟಣ, ಸರ್ಕಾರಿ ಮುಖ್ಯ ಸಚೇತಕರು, ಕರ್ನಾಟಕ ವಿಧಾನಸಭೆ ಇವರ ಪ್ರಾಯೋಜಕತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ನಂತರ ಅವರು ಮಾತನಾಡಿದರು. 2032ರ ಒಳಗೆ ಸುಮಾರು 4,000 ವಿದ್ಯಾರ್ಥಿಗಳು ಕಾಲೇಜಿಗೆ ಬರುತ್ತಾರೆ. ಆದ್ದರಿಂದ ನಮಗೆ ಇನ್ನೊಂದು ಸರ್ಕಾರಿ ಕಾಲೇಜ್ ಸ್ಯಾಂಕ್ಷನ್ ಮಾಡಿಕೊಟ್ಟರೆ ಬಹಳ ಒಳ್ಳೆಯದಾಗುತ್ತದೆ. ಯಾಕೆಂದರೆ 60ರಿಂದ 70 ಕಿಲೋಮೀಟರ್ ದೂರದಿಂದ ಕಾಲೇಜಿಗೆ ವಿದ್ಯಾರ್ಥಿಗಳು ಬರುತ್ತಾರೆ. 136 ಹಳ್ಳಿ ದೂರದಿಂದ ಬರಬೇಕು. ಮತ್ತು ಇಲ್ಲಿ ಪ್ರೈವೇಟ್ ಕಾಲೇಜುಗಳು ಬಹಳ ಇವೆ, ಎಲ್ಲ ಖಾಲಿ ಉಳಿತಾ ಇವೆ. ನಮ್ಮ ಸರ್ಕಾರಿ ಕಾಲೇಜ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಇನ್ನೊಂದು ಸರ್ಕಾರಿ ಕಾಲೇಜ್ ಹೊಸದಾಗಿ ಬಂದರೆ ಬಹಳ ಚೆನ್ನಾಗಿ ಆಗುತ್ತದೆ. ನನ್ನ ಅವಧಿಯಲ್ಲಿ ಇನ್ನೊಂದು ಕಾಲೇಜ್ ಮಾಡಬೇಕು ಎಂದು ಬಹಳ ಆಸೆ ಇದೆ ಎಂದು ಶಾಸಕ ಅಶೋಕ್ ಪಟ್ಟಣ ಹೇಳಿದರು. ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಅವರು ಹಾರೈಸಿದರು. ಆಮೇಲೆ ತಾಲೂಕಿನ ದೂರದೃಷ್ಟಿ ಆಲೋಚನೆಯಿಂದ 2032ರೊಳಗೆ ಸುಮಾರು 4,000 ಜನ ವಿದ್ಯಾರ್ಥಿಗಳು ಬರ್ತಾರೆ ಕಾಲೇಜ್ಗೆ. ಅದರಿಂದ ನಮಗೆ ಇನ್ನೊಂದು ಗೌರ್ಮೆಂಟ್ ಕಾಲೇಜ್ ಸ್ಯಾಂಕ್ಷನ್ ಮಾಡಿಕೊಟ್ರೆ ಬಹಳ ಒಳ್ಳೇದು ಅನಿಸ್ತದೆ. ಬಹಳ ಯಾಕಂದ್ರೆ 60-70 ಕಿಲೋಮೀಟರ್ ರೇಡಿಯಸ್ಗೆ 136 ಹಳ್ಳಿದು ಬಹಳ ದೂರದಿಂದ ಬರಬೇಕು. ಆಮೇಲೆ ಇನ್ನೊಂದು ಸಂತೋಷ ಸುದ್ದಿ ಹೇಳ್ಬೇಕಾದ್ರೆ ತಮಗೆ ಇಲ್ಲಿ ಪ್ರೈವೇಟ್ ಕಾಲೇಜುಗಳು ಬಹಳ ಇದೆ, ಅದೆಲ್ಲ ಖಾಲಿ ಹೊಡಿತಾರೆ. ನಮ್ಮ ಗೌರ್ಮೆಂಟ್ ಕಾಲೇಜ್ ಬಹಳ ಚೆನ್ನಾಗಿ ಅಡ್ಮಿಟ್ ಮಾಡಿಕೊಂಡು ಫುಲ್ ಓವರ್ ಪ್ರೈವೇಟ್ ಆಲ್ವೇಸ್ ಸೀಟೇ ಸಿಗಲ್ಲ ನಮ್ಗೆ. ಆದ್ರಿಂದ ಇಂಥ ಕಾಲೇಜ್ ಇನ್ನೊಂದು ಮೇಲೆ ನಮ್ಮ ರಾಮದುರ್ಗ ತಾಲೂಕಿಗೆ ಬಂದರೆ ಬಹಳ ಚೆನ್ನಾಗಿ ಆಗುತ್ತೆ. ತಮ್ಮ ಪೀರಿಯಡ್ ಆಗಿ ತಮಗೆ ಇನ್ನೊಂದು ಕಾಲೇಜ್ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮನ್ನ ಪ್ರಾರ್ಥನೆ ಮಾಡ್ಕೊಂತೀನಿ ಅಂತ ಹೇಳಿ, ಮತ್ತು ನಾನು ಮತ್ತು ಮಂತ್ರಿಗಳು ಇಬ್ಬರನ್ನು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದೆ, ನಾನು ಬೆಳಗಾಂ ಹೋಗ್ಬೇಕಾಗಿರೋದ್ರಿಂದ ಜಾಸ್ತಿ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಕ್ರೀಡಾಪಟುಗಳು ಎಲ್ಲ ಒಳ್ಳೆಯದಾಗಲಿ, ತಾನು ಬಂದಿರತಕ್ಕಂಥ ಎಲ್ಲ ಯಶಸ್ವಿ ಮಾಡ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ಮತ್ತು ವೇದಿಕೆ ಮೇಲೆ ಕೂತಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಒಂದೇ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಈ ಒಂದು ಕ್ರೀಡಾಕೂಟವನ್ನ ಏರ್ಪಡಿಸತಕ್ಕಂತ ಜವಾಬ್ದಾರಿಯನ್ನ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವಹಿಸಿಕೊಂಡಿದೆ. ಬಹುಶಃ ನಮ್ಮ ಅಶೋಕ್ ಪಟ್ಟಣ್ ಅವರು ಸ್ಥಳೀಯ ಶಾಸಕರು, ನಮ್ಮ ಮುಖ್ಯ ಸಚೇತಕರು, ಕರ್ನಾಟಕ ಸರ್ಕಾರ, ಅವರಲ್ಲಿರ್ತಕ್ಕಂತ ಸಂಘಟನಾ ಶಕ್ತಿಯನ್ನ ನಮ್ಮ ಕುಲಪತಿಗಳು ಗ್ರಹಿಸಿ ಇದನ್ನ ರಾಮದುರ್ಗದಲ್ಲಿ ಏರ್ಪಡಿಸಿದ್ರೆ ಚೆನ್ನಾಗಿ ಆಗತ್ತೆ. ಗ್ರಾಮೀಣ ಕ್ರೀಡೆ ಇದು, ಮುಖ್ಯವಾಗಿ ಕಬಡ್ಡಿ ನಮ್ಮ ಭಾರತೀಯ ಸಂಸ್ಕೃತಿ. ನಮ್ಮ ಗ್ರಾಮೀಣ ಭಾಗದಲ್ಲಿ ಪುರಾತನ ಕಾಲಗಳಿಂದ ನಾವು ಅಭ್ಯಾಸ ಮಾಡ್ಕೊಂಡಿರ್ತಕ್ಕಂಥ ಆಡ್ತಾ ಇರ್ತಕ್ಕಂಥ ಕ್ರೀಡೆ. ಅದನ್ನ ಬೆಳಗಾವಿಯಲ್ಲಿ ಮಾಡೋದಕ್ಕಿಂತ ಒಂದು ಪಟ್ಟಣದಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದನ್ನ ನಮ್ಮ ಕುಲಪತಿಗಳು ಭಾವಿಸಿ ಮೊನ್ನೆ ನಮ್ಮ ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಇಲ್ಲಿ ಏರ್ಪಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಬಹಳ ಒಳ್ಳೆಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಸುಮಾರು 131 ವಿಶ್ವವಿದ್ಯಾಲಯಗಳಿಂದ ತಂಡಗಳು ಇವತ್ತು ಬಂದಿದ್ದಾವೆ. 4 ದಿನಗಳ ಈ ಪಂದ್ಯಾವಳಿ ಬಹಳ ರೋಚಕವಾಗಿರ್ತದೆ ಮತ್ತು ಕ್ರೀಡಾಪಟುಗಳಲ್ಲಿ ಇರ್ತಕ್ಕಂಥ ಕ್ರೀಡಾ ಪ್ರತಿಭೆಯನ್ನ ಇಲ್ಲಿ ಆವಿಷ್ಕಾರ ಮಾಡಲಿಕ್ಕೆ ಮತ್ತು ರಾಮದುರ್ಗದ ಜನತೆ ಅದನ್ನ ನೋಡ್ಲಿಕ್ಕೆ ಒಂದು ಸದಾವಕಾಶ ಆಗಿದೆ. ಈಗಾಗಲೇ ಮುಂಜಾನೆನೆ ಪ್ರಾರಂಭ ಮಾಡಿದ್ದಾರೆ. ಮುಂಜಾನೆ 6:30-7 ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ 10-11 ಗಂಟೆವರೆಗೂ ನಡೆಸ್ತೀವಿ ಅಂತ ಹೇಳಿ ಬೆಳಕಿನ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲಾ ಪೂರ್ವ ತಯಾರಿಗಳೊಂದಿಗೆ ಅವರೆಲ್ಲರಿಗೂ ಇಲ್ಲಿ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಇವೆಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ಈ ಸಂಘಟಕರು ಮಾಡಿದ್ದಾರೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವರಿಗೆ ಮಾರ್ಗದರ್ಶನವನ್ನ ನೀಡಿ ತಮ್ಮ ಎಲ್ಲ ಅನುಭವವನ್ನ ದಾರಿ ಎತ್ತಿರ್ತಕ್ಕಂಥ ಅಶೋಕ್ ಪಟ್ಟಣ್ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ಒಂದು ನಗರದಲ್ಲಿ ಮಾಡ್ಲಿಕ್ಕೆ ಧೈರ್ಯವನ್ನ ಮಾಡಿರ್ತಕ್ಕಂಥ ನಮ್ಮ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ತ್ಯಾಗರಾಜ್ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಒಟ್ಟಾರೆಯಾಗಿ ಯಶಸ್ವಿಯಾಗಿ ಆಗ್ಬೇಕು. ಹೊರ ರಾಜ್ಯಗಳಿಂದ ಬಂದಿರತಕ್ಕಂತ ಕ್ರೀಡಾಪಟುಗಳು ಬೆಳಗಾವಿ ಒಂದೇ ಅಲ್ಲ, ರಾಮದುರ್ಗ ಪಟ್ಟಣ ಒಂದು ಇದೆ ಅಂತಕ್ಕಂಥದ್ದು ಮತ್ತು ಇಲ್ಲಿ ಅತ್ಯುತ್ತಮವಾದಂತ ಒಂದು ವ್ಯವಸ್ಥೆಗಳಾಗಿರ್ತಕ್ಕಂಥದ್ದನ್ನ ಮತ್ತು ಇಲ್ಲಿ ಒಂದು ಒಳ್ಳೆ ಅನುಭವ ನೆನಪುಗಳನ್ನ ತೆಗೆದುಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಭಾವಿಸ್ತೇನೆ.
ನೋಡಿ, ಈಗ ಸ್ಥಳೀಯ ಶಾಸಕರು ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೇವಲ 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಮಾತ್ರ ಇದಾವೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜುಗಳು ಸುಮಾರು 6 ಇದಾವೆ. ಇತ್ತೀಚೆಗೆ ಗೋಕಾಕ್ನಲ್ಲಿ ಒಂದು ಇದು ದೊಡ್ಡ ಜಿಲ್ಲೆ ಆದ್ರಿಂದ ಇಲ್ಲೇ ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡು 25 ವರ್ಷಗಳು ಪೂರೈಸಿರೋದ್ರಿಂದ ಇಲ್ಲಿ ಮತ್ತೊಂದು ಘಟಕ ಕಾಲೇಜು ಆಗ್ಬೇಕು ಅಂತ ಹೇಳಿ ಸ್ಥಳೀಯ ನಮ್ಮ ಜಿಲ್ಲಾ ಮಂತ್ರಿಗಳು, ರಾಜ್ಯದ ಲೋಕೋಪಯೋಗಿ ಸಚಿವರು, ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ವಿಶ್ವವಿದ್ಯಾಲಯದ ಕುಲಪತಿಗಳ ಮೇಲೆ ಒತ್ತಡ ತಂದು ಅವರಿಗೆ ವಿನಂತಿ ಮಾಡಿ, ಇಲ್ಲಿ ದೊಡ್ಡ ಜಿಲ್ಲೆ, ಇಲ್ಲಿ ಅವಶ್ಯಕತೆ ಇದೆ, ವಿಶ್ವವಿದ್ಯಾಲಯ ಇಲ್ಲೇ ಸ್ಥಾಪನೆ ಆಗಿರೋದ್ರಿಂದ 25 ವರ್ಷ ಪೂರೈಸಿರೋದ್ರಿಂದ ಮತ್ತೊಂದು ಘಟಕ ಕಾಲೇಜ್ ಮಾಡ್ಬೇಕು ಅಂತ ಹೇಳಿ ಅವರು ವಿನಂತಿಸಿಕೊಂಡಿದ ಮೇರೆಗೆ ವಿಶ್ವವಿದ್ಯಾಲಯದ ಅಲ್ಲಿ ಒಂದು ಗವರ್ನಿಂಗ್ ಕೌನ್ಸಿಲ್ ಏನಿದೆ ಅವರು ಒಂದು ತೀರ್ಮಾನವನ್ನ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ರು. ಸ್ವಂತ ಸಂಪನ್ಮೂಲ, ವಿಶ್ವವಿದ್ಯಾಲಯದ ಸ್ವಂತ ಸಂಪನ್ಮೂಲ, ಸರ್ಕಾರದ ಯಾವುದೇ ಅದರಲ್ಲಿ ಯಾವುದೇ ಒಂದು ಅದರಲ್ಲಿ ಸರ್ಕಾರದ ಒಂದು ಹಣಕಾಸಿನ ಮತ್ತು ಅಥವಾ ಸರ್ಕಾರದ ಅನುಮತಿ ಕೇವಲ ಒಂದು ವಿಶ್ವವಿದ್ಯಾಲಯದಿಂದ ಮಾಡೋದಕ್ಕೆ ಮಾತ್ರ ಅನುಮತಿ ಕೊಡ್ತೇವೆ. ಆದ್ರೆ ಹಣಕಾಸು ಇಲಾಖೆ ಅನುಮತಿ ಇದಕ್ಕೆ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಸ್ವಂತ ಸಂಪನ್ಮೂಲ ಆದ್ರಿಂದ ಈ ವರ್ಷದಿಂದ ಅಲ್ಲಿ ಪ್ರಾರಂಭ ಆಗಿದೆ. 3 ವಿಭಾಗಗಳಲ್ಲಿ ಪ್ರಾರಂಭ ಆಗಿದೆ. ಅಂದ್ರೆ ಈಗ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಹಲವಾರು ಶಾಸಕರು ಮತ್ತು ವಿಧಾನಸಭಾ ಕ್ಷೇತ್ರಗಳಿಂದ ನಮಗೆ ಬೇಡಿಕೆ ಬಂದಿದ್ದಾವೆ. ಆದ್ರೆ ನಮಗೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು, ಎಲ್ಲಾ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಬೋಧಕೇತರ ಸಿಬ್ಬಂದಿಯನ್ನ ನಾವು ಪೂರ್ತಿ ನೇಮಕಾತಿ ಮಾಡ್ತಕ್ಕಂಥದ್ದು ಮೊದಲ ಆದ್ಯತೆ ಕೊಡ್ತಾ ಇದೀವಿ. ಖಂಡಿತ ಇದು ದೊಡ್ಡ ಜಿಲ್ಲೆ, ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಅವಶ್ಯಕತೆ ಇದೆ. ನಾನು ಮಾನ್ಯ ಅಶ್ವಥ್ ಪಟ್ಟಣ್ ಅವರ ಏನು ಬೇಡಿಕೆ ಇದೆ ಅದನ್ನ ವರದಿ ತರಿಸಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಇದನ್ನ ಅವರ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಅದಕ್ಕೆ ಏನು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಈಗ ನೋಡಿ, ರಾಜ್ಯದಲ್ಲಿ 440 ಕಾಲೇಜುಗಳು, ಸರ್ಕಾರಿ ಕಾಲೇಜುಗಳು, ಅದರಲ್ಲಿ ಕೆಲವು ಲಾ ಕಾಲೇಜುಗಳಿದ್ದಾವೆ, ಕೆಲವು ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಇದಾವೆ. ಈ ರೀತಿ ಇವೆಲ್ಲ ಸೇರಿ ಒಟ್ಟು 440 ಕಾಲೇಜ್ ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರ್ತದೆ. ಬಹಳ ಹಿಂದೆ ಒಂದು ಅವೈಜ್ಞಾನಿಕವಾಗಿ ಕೆಲವು ಕ್ಷೇತ್ರಗಳಲ್ಲಿ ರಾಜಕೀಯ ಒತ್ತಡಗಳಿಂದ ಪ್ರತಿಯೊಂದು ಹೋಬಳಿ ಕೇಂದ್ರದಲ್ಲಿ ಕಾಲೇಜುಗಳನ್ನ ತೆರೆದಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಆದ್ರೆ ಅಲ್ಲಿ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಅಷ್ಟು ಒಳ್ಳೆ ರೀತಿಯಲ್ಲಿ ಆಗ್ತಾ ಇಲ್ಲ. ನನ್ನ ಒಂದು ಈ 2.5 ವರ್ಷಗಳ ಒಂದು ವೈಯಕ್ತಿಕ ಅನುಭವದಲ್ಲಿ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಆಗ್ಬೇಕು, ಮಾನಸಿಕವಾಗಿ ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಅವರು ಧೈರ್ಯವಾಗಿ ಅದನ್ನ ಮೆಟ್ಟು ನಿಲ್ತಕ್ಕಂತ ಒಂದು ಮಾನಸಿಕ ಒಂದು ಬಲಗೊಳ್ಬೇಕಾದ್ರೆ ಹೆಚ್ಚು ಸ್ಪರ್ಧೆ ಇರಬೇಕು. ಇವತ್ತು ಒಂದು ತರಗತಿಯಲ್ಲಿ ಒಂದು 50 ರಿಂದ 75 ಅಥವಾ 100 ಜನ ಮಕ್ಕಳು ಕೂತಾಗ ಮಾತ್ರ ನಿಮ್ಮಲ್ಲಿರ್ತಕ್ಕಂಥ ಶೈಕ್ಷಣಿಕ ಒಂದು ಪ್ರಗತಿ ಏನಿದೆ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಕಲೆ ಏನಿದೆ, ಪ್ರತಿಭೆ ಏನಿದೆ, ಅದನ್ನ ನೀವು ಹೊರತರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ಗಮನಿಸಿರ್ತಕ್ಕಂಥದ್ದು ಹೋಬಳಿ ಮಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಕಡೆ ಕಾಲೇಜ್ ಪೂರ್ತಿ ನೋಡಿದಾಗ 150ಕ್ಕಿಂತ ಕಮ್ಮಿ ಇದೆ ಮಕ್ಕಳ ಸಂಖ್ಯೆ ಇದೆ. ಅಲ್ಲಿ ಯಾವುದೇ ರೀತಿ ಮಕ್ಕಳ ಒಂದು ಆತ್ಮಸ್ಥೈರ್ಯ ಅಲ್ಲಿ ಹೆಚ್ಚು ಮಾಡ್ತಕ್ಕಂಥ ಕೆಲಸಗಳಾಗ್ತಾ ಇಲ್ಲ. ಅದರಿಂದ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಗ್ರಾಮೀಣ ಭಾಗದಲ್ಲಿ ಅವಶ್ಯಕತೆ ಇದೆ, ಆದ್ರೆ ಮಕ್ಕಳ ಒಟ್ಟಾರೆ ಇವತ್ತು ಸ್ಪರ್ಧಾತ್ಮಕ ವ್ಯವಸ್ಥೆಯಲ್ಲಿ ಭವಿಷ್ಯತ್ ಬೇಕಾದ್ರೆ ಮಕ್ಕಳು ನಗರದಲ್ಲಿ ಬಂದು ಒಂದು ಹೆಚ್ಚಿನ ಮಕ್ಕಳ ಜೊತೆ ಬೆರೆತಾಗ ಅವರಲ್ಲಿರ್ತಕ್ಕಂಥ ಎಲ್ಲಾ ವಿಭಾಗಗಳ ಎಲ್ಲಾ ಭಾಗಗಳಿಂದ ಬರ್ತಕ್ಕಂಥ ಮಕ್ಕಳ ಜೊತೆ ಬೆರೆತಾಗ ನಮ್ಮ ಮುಂದೆ ಸಮಾಜದ ಒಡ್ತಕ್ಕಂಥ ಸವಾಲುಗಳನ್ನ ಮೆಟ್ಟಿ ನಿಲ್ತಕ್ಕಂಥ ಎದುರಿಸ್ತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನ ಮೈಗೂಡಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಆ ಕಾರಣದಿಂದ ನಾನು ವೈಯಕ್ತಿಕವಾಗಿ ಹೆಚ್ಚು ಗ್ರಾಮೀಣ ಭಾಗದಲ್ಲಿ ಡಿಗ್ರಿ ಕಾಲೇಜ್ ಮಾಡೋದು ಸೂಕ್ತ ಅಲ್ಲ. ಮಕ್ಕಳ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವತ್ತು ಸಂಪರ್ಕದ ವ್ಯವಸ್ಥೆ ಬೆಳೆದಿದೆ, ಎಲ್ಲ ಆಗಿದೆ. ಸ್ವಲ್ಪ ಕೆಲವು ಇವತ್ತು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಇದಾವೆ. ಇವತ್ತು ಹಾಸ್ಟೆಲ್ ವ್ಯವಸ್ಥೆ ಬಹಳ ಸದೃಢವಾಗಿ ಬೆಳೀತಾ ಇದೆ. ಇವೆಲ್ಲ ಕಾರಣ ಇಟ್ಕೊಂಡು ನಾನು ಅಶೋಕ್ ಅವ್ರಿಗೆ ಹೇಳ್ತಿದ್ದೆ, ಇಲ್ಲೇ ಜಾಗ ಇದ್ರೆ ಹೇಳಿ, ಇದನ್ನೇ ದೊಡ್ಡದು ಮಾಡೋಣ, ಇಲ್ಲೇ 2,000 ಆಗ್ಲಿ 3,000 ಆಗ್ಲಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಉದ್ದೇಶ. ಯಾಕಂದ್ರೆ ಇಲ್ಲಿ ನಿಮಗೆ ಬೋಧಕರು ಕೂಡ ಇಲ್ಲೇ ಬಂದು ಇರ್ತಾರೆ, ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡುವಂತದಕ್ಕೆ ಸಾಧ್ಯ ಆಗುತ್ತೆ. ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಸರಿಯಾದ ರೀತಿ ಬೋಧಕರು ಹೋಗೋದಿಲ್ಲ, ಮಾಡಲ್ಲ, ಇವೆಲ್ಲ ಕೆಲವು ಸಮಸ್ಯೆಗಳಿದ್ದಾವೆ. ಆದ್ರೆ ಒಟ್ಟಾರೆಯಾಗಿ ಅವ್ರು ಹೇಳಿದಾಗೆ ಖಾಸಗಿ ಕಾಲೇಜುಗಳಿಗಿಂತ ಹೆಚ್ಚು ಇಲ್ಲಿ ಒತ್ತಡ ಇಲ್ಲಿದೆ ಅಂತಕ್ಕಂಥದ್ದು ಬಹಳ ಸಂತೋಷದ ವಿಚಾರ.
ಖಂಡಿತ ನಾನು ಅವ್ರ ಜೊತೆ ಚರ್ಚೆ ಮಾಡ್ತೇನೆ. ನಾನು ಇನ್ನು ಮತ್ತಷ್ಟು ಚರ್ಚೆ ಮಾಡಿ ಅವ್ರು ಏನ್ ಇವತ್ತು ಸಲಹೆ ಕೊಟ್ಟಿದ್ದಾರೆ, ಏನೋ ಸಲಗಾರೆ ಅಲ್ಲ ಊರ ಹೆಸರು ಸಾಲಹಳ್ಳಿ ಅಂತಕ್ಕಂತ ಊರ ಕಡೆ ಮಾಡ್ಬೇಕು ಅಂತಿದ್ದಾರೆ. ನಾನು ಅವ್ರ ಜೊತೆ ಚರ್ಚೆ ಮಾಡ್ತೇನೆ. ಮತ್ತು ಮುಖ್ಯಮಂತ್ರಿಗಳಿಗೂ ಈಗ ನಾವು ಹೆಚ್ಚುವರಿಯಾಗಿ ಹೊಸ ಕಾಲೇಜುಗಳನ್ನ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟಿದ್ದೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನು ಪರಿಶೀಲನೆ. ಅತಿಥಿ ಉಪನ್ಯಾಸಕರ ವಿಚಾರದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಡಿವಿಷನ್ ಬೆಂಚ್ ಅಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಬೆಂಚ್ ಅಲ್ಲಿ ಒಂದು ತೀರ್ಮಾನ ಆಗಿದೆ. ಅದರಲ್ಲಿ UGCಯ ಮಾನದಂಡಗಳಂತೆ ನೆಟ್ ಟು ಸ್ಲೆಟ್ ಟು PhD ಆಗಿರ್ತಕ್ಕಂಥವ್ರನ್ನೇ ತಗೋಬೇಕು ಅಂತಕ್ಕಂಥದ್ದು ಹೋದ ವರ್ಷ ಆದೇಶ ಬಂತು, ಸಿಂಗಲ್ ಬೆಂಚ್ ಅಲ್ಲಿ ಬಂತು. ಅದು ಡಿವಿಷನ್ ಬೆಂಚ್ ಅಲ್ಲೂ ಅದೇ ರೀತಿ ಮೊನ್ನೆ ಪ್ರಕಟಣೆ ಆಗಿದೆ. ಈಗ ನಮಗೆ ಸಿಂಗಲ್ ಬೆಂಚ್ ಅಲ್ಲಿ ಒಂದು ಬೆಂಚ್ ಅಲ್ಲಿ ನಮಗೆ ಹಳೆ ಉಪನ್ಯಾಸಕರು ಯಾರಿದ್ದಾರೆ ಅವರನ್ನೇ ಅತಿಥಿ ಉಪನ್ಯಾಸಕರನ್ನ ಮುಂದುವರಿಸಿ ಅಂತಕ್ಕಂಥ ಒಂದು ಆದೇಶ ಇದೆ. ಅದು ಮತ್ತೆ 17ನೇ ತಾರೀಕು ಇವತ್ತು ಮುಂದೆ ಬರ್ತಾ ಇದೆ. ಆದ್ರೆ ಮಧ್ಯದಲ್ಲಿ ಮಕ್ಕಳ ಒಂದು ಶೈಕ್ಷಣಿಕ ಪಾಠ ಪ್ರವಚನಗಳಿಗೆ ತೊಂದರೆ ಆಗ್ತಾ ಇದ್ದದನ್ನ ನಾವು ಗಮನಿಸಿ ಈಗ ತಾತ್ಕಾಲಿಕವಾಗಿ ನಾವು ಈ ಸೆಮಿಸ್ಟರ್ ಮಾತ್ರ ನಾವು ಕಳೆದ ವರ್ಷ 2024-25ರಲ್ಲಿ ಯಾರು ಕಾರ್ಯಭಾರ ಇರ್ತಕ್ಕಂಥವ್ರನ್ನ ಮುಂದುವರಿಸಿ, ಇಲ್ಲಿ ಹೆಚ್ಚುವರಿ ಕಾರ್ಯಭಾರ ಸೃಷ್ಟಿಯಾಗಿದೆ ಅಲ್ಲಿ UGCಯ ಮಾನದಂಡಗಳಂತೆ ತೆಗೆದುಕೋಬೇಕು ಅಂತಕ್ಕಂಥ ತಾತ್ಕಾಲಿಕ ಒಂದು ವ್ಯವಸ್ಥೆಯನ್ನ ಮಾಡಿದ್ದೇವೆ. ನಾವು ನ್ಯಾಯಾಲಯದ ತೀರ್ಪನ್ನ ನಿರೀಕ್ಷೆಯಲ್ಲಿದ್ದೀವಿ. ಮಕ್ಕಳ ಹಿತದೃಷ್ಟಿಯಿಂದ 1 ತಿಂಗಳು ಶೈಕ್ಷಣಿಕ ವೇಳಾಪಟ್ಟಿಯನ್ನ ನಾವು 1 ತಿಂಗಳು ಮುಂದೆ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಈಗ ಕ್ರೀಡಾಂಗಣದ ವ್ಯವಸ್ಥೆ ಕಾಲೇಜಿನ ಆವರಣದಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ವ್ಯವಸ್ಥೆಗಳನ್ನ ಇಲಾಖೆಯಿಂದ ಮಾಡ್ಲಿಕ್ಕಾಗುತ್ತೆ. ಆದ್ರೆ ದೊಡ್ಡ ಮಟ್ಟದ ಕ್ರೀಡಾಂಗಣ ಯುವಜನ ಸೇವಾ ಇಲಾಖೆ ಮುಖಾಂತರ ಅಲ್ಲಿ ಮಾಡ್ಬೇಕಾಗುತ್ತೆ. ನಮ್ಮ ಮಾನ್ಯ ಶಾಸಕರು ಈಗಾಗಲೇ ಅವರ ಪ್ರಯತ್ನಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಶಕ್ತಿ ಸಾಮರ್ಥ್ಯ ಇದೆ. ಖಂಡಿತ ಅವರು ಈ ಕ್ಷೇತ್ರವನ್ನ ಬಹಳ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅಭಿವೃದ್ಧಿ